ಎಲ್ಲರಿಗೂ ಕೂಡ ಕಾಂಗ್ರ್ಯಾಚುಲೇಷನ್. ಹಾಗೆಯೇ ಯಾರೆಲ್ಲ ಸೆಲೆಕ್ಟ್ ಆಗಿದ್ರಾ ಎಲ್ರಿಗೂ ಕಾಂಗ್ರ್ಯಾಚುಲೇಷನ್. ಯಾರೆಲ್ಲ ಸೆಲೆಕ್ಟ್ ಆಗಿಲ್ಲ ಪ್ಲೀಸ್ ವರಿ ಮಾಡ್ಕೊಳ್ಳಿ. ಫಸ್ಟ್ ಮೆರಿಟ್ ಲಿಸ್ಟ್ ಆಗಿದೆ, ಇನ್ನು ನಿಮಗೆ 6 ಮೆರಿಟ್ ಲಿಸ್ಟ್ಗಳನ್ನು ಬಿಡ್ತಾರೆ. ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೋಡಿ, ನಾನು ನಿಮ್ಗೆ ಎಲ್ಲರಿಗೂ ಹೇಳಿದ್ದೆ ಮಾರ್ಚ್ನ ಫಸ್ಟ್ ವೀಕ್ನಲ್ಲೇ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳಿ. ಅದು ಕೂಡ 5ರಿಂದ 10ನೇ ತಾರೀಕಿನ ಒಳಗಡೆ. ಸೊ ಅದೇ ರೀತಿಯಾಗಿ 6ನೇ ತಾರೀಕಿಗೆ ನಿಮ್ಮ ರಿಸಲ್ಟ್ ಈ ಒಂದು ಚಾನೆಲ್ನಲ್ಲಿ ನಿಮಗೆ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಅನ್ನ ನೀಡಿದ್ದೀನಿ. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನ ಕೂಡ ಕೊಟ್ಟಿದ್ದೀನಿ. ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಸೊ ಪ್ಲೀಸ್ ಎಲ್ಲ ಹೋಗಿ ಡೌನ್ಲೋಡ್. ಕ್ಷಮೆ ಇರಲಿ ಫ್ರೆಂಡ್ಸ್, ನಾನು ರಿಸಲ್ಟ್ ಅಪ್ಡೇಟ್ ಮಾಡಿದಾಗಿಂದ ನಿಮಗೆ ಯಾವುದೇ ರೀತಿಯ ಅಪ್ಡೇಟ್ಗಳು GDS ರಿಲೇಟೆಡ್ ಅಂತ ಅಪ್ಡೇಟ್ಗಳನ್ನ ಕೊಡಲಿಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಸಾರಿ. ಯಾಕಂತಂದ್ರೆ ಸ್ವಲ್ಪ ಫ್ಯಾಮಿಲಿ ಇಶ್ಯೂ ಇರೋದ್ರಿಂದ ನನಗೆ ವಿಡಿಯೋಸ್ಗಳು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಮುಂದೆ ನಿಮಗೆ GDSಗೆ ರಿಲೇಟೆಡ್ ಆಗಿರುವಂತಹ ಎಲ್ಲ ಡೈಲಿ ಅಪ್ಡೇಟ್ಗಳು ಕೂಡ ಇದೇ ಚಾನೆಲ್ನಲ್ಲಿ ನೋಡಲಿಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ಕರೆಕ್ಟ್ ಆಗಿರಿ. ಮತ್ತೊಂದು ವಿಷಯ ಅಂತ ಅಂದ್ರೆ ಈ ವರ್ಷದ GDS ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಒಂದು ಶಾಕಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಹೌದು, ಕಟ್ ಆಫ್ ಶಾಕಿಂಗ್ ಆಗಿದೆ ಫ್ರೆಂಡ್ಸ್. ನೋಡಿ, ಹೋದ ವರ್ಷ ಎಲ್ಲ 98, 99, 100 ಈ ರೀತಿಯಾಗಿ ಯಾರು ತಗೊಂಡಿದ್ದಾರೆ ಅವ್ರಿಗೆ ಒಂದು ಕಟ್ ಆಫ್ ನಿಲ್ತಾ ಇತ್ತು. ಬಟ್ ಈ ವರ್ಷ 92ದಿಂದಾನೇ ಕಟ್ ಆಫ್ ನಿಂತಿದೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ 90ನಿಂದ ನಾನು ಸೆಲೆಕ್ಟ್ ಆಗಬೇಕು ಅಂತ ಅನ್ಕೊಂಡಿದ್ರಿ, ಸೊ ಅವರೆಲ್ಲರೂ ಕೂಡ ಸೆಲೆಕ್ಟ್ ಆಗಿದ್ರು ಅಂತ ನಾನು ಅನ್ಕೊಳ್ತೀನಿ. ಆದರೆ ಅವರು ಫಸ್ಟ್ ಪ್ರಿಯಾರಿಟಿ ಕೊಟ್ಟಿದ್ದು 90, 96, 97, 98 ಈ ರೀತಿಯಾಗಿ ಯಾರೋ ಒಂದು 10th ಮಾರ್ಕ್ಸ್ನಲ್ಲಿ ತೊಗೊಂಡಿದ್ದಾರೆ ಅವ್ರಿಗೆ ಒಂದು ಫಸ್ಟ್ ಪ್ರಿಯಾರಿಟಿಯನ್ನು ಕೂಡ ಕೊಟ್ಟಿದ್ರು ಫ್ರೆಂಡ್ಸ್. ಹಾಗಾಗಿ ನಾನು ಹೇಳ್ತಾ ಇದ್ದೆ, ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ನೀವು ಹೆಚ್ಚಿನ ಮಾರ್ಕ್ಸ್ಗಳನ್ನ ತೆಗೆದುಕೊಂಡಿದ್ರೆ ಮಾತ್ರನೇ ನೀವು ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗ್ಬೋದು ಅಂತ ಹೇಳಿ. ವರ್ಷದಂತೆ 97, 98, 100 ಈ ರೀತಿಯಾಗಿ ಇದ್ರೂ ಕೂಡ ಈ ವರ್ಷ ಅವರು 92, 93, 96, 95 ಈ ತರಹದ ಮಾರ್ಕ್ಸ್ ಸೆಲೆಕ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಅಂತ ಅಂದ್ರೆ ಇದು ಕಟ್ ಆಫ್ ಶಾಕಿಂಗ್ ಅಂತಾನೆ ಹೇಳ್ಬೋದು. ಸೊ ನೀವು ನಿಮ್ಮ PDF ನಲ್ಲಿ ನೋಡಿ ಅಭ್ಯರ್ಥಿಗಳಾಗಿದ್ರೆ ಅವ್ರಿಗೆ 92ದಿಂದಾನೇ ಕಟ್ ಆಫ್ ನಿಂತಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನಾನು ನಿಮಗೆ ಯಾವ ಒಂದು ಜಿಲ್ಲೆಗಳಲ್ಲಿ ಕಡಿಮೆ ಕಟ್ ಆಫ್ ನಿಲ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಸೊ ಆ ಜಿಲ್ಲೆಗಳಿಗೆ ನೀವು ಹಾಕಿದ್ರೆ ನೀವು 100% ಆಗಿ ಸೆಲೆಕ್ಟ್ ಆಗ್ತಾ ಇದ್ರಿ. ಸೊ ತುಮಕೂರು ಕೂಡ ಈ ವರ್ಷ ತುಂಬಾನೇ ಕಡಿಮೆ ಕಟ್ ಆಫ್ ನಲ್ಲಿ ನಿಂತಿತ್ತು ಅಂತ ಹೇಳ್ಬೋದು. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದ್ರಾ ಪ್ಲೀಸ್ ಮೆಸೇಜ್ ಮಾಡಿ, ನಾನು ಕೂಡ ಖುಷಿ ಪಡ್ತೀನಿ. ಸೆಲೆಕ್ಟ್ ಆಗುವುದು ಅಷ್ಟೇ ಅಲ್ಲ, ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಇರೋದು ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್. ಹೌದು, ಅದಕ್ಕೂ ಕೂಡ ಅವರು ಡೇಟ್ ಅನ್ನ 3/3/2026 ಅಂತ ಅಂದ್ರೆ 23 ಡೇಟ್ ತನಕ ಮಾತ್ರನೇ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಯಾವ ಎಲ್ಲ ಡಾಕ್ಯುಮೆಂಟ್ಗಳು ಇಂಪಾರ್ಟೆಂಟ್ ಆಗಿವೆ ಅಂತ ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಮತ್ತೆ ನಿಮಗೆ ಬೇಕು ಅಂತ ಅಂದ್ರೆ ನಾನು ಕ್ಲಿಯರ್ ಆಗಿರುವಂಥ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿರುವಂಥ ವಿಡಿಯೋನ ಮಾಡ್ತೀನಿ. ಹಾಗಾಗಿ ಯಾರಿಗೆ ಬೇಕು ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸ್ಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಇಟ್ಕೊಂಡು ಒನ್ ಟೈಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರೋದ್ರಿಂದ ಅದನ್ನು ನಿಮ್ಮ ಗಮನದಲ್ಲಿ ಇಟ್ಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಿ ಫ್ರೆಂಡ್ಸ್. ಅದಕ್ಕೂ ಮೊದಲು ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಮೆಡಿಕಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಹಾಗೆಯೇ ಕಂಪ್ಯೂಟರ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಅಂತ ತುಂಬ ವಿಡಿಯೋಸ್ಗಳಲ್ಲಿ ಕೂಡ ಹೇಳಿದ್ದೀನಿ. ಅದೇ ರೀತಿಯಾಗಿ ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ಎಲ್ಲವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಿಮ್ಮ ಒಂದು PDF ನಲ್ಲಿನೇ ಕೊಟ್ಟಿದ್ದಾರೆ. ನಿಮ್ಮ ರಿಜಿಸ್ಟರ್ ನಂಬರನ್ನು ನೀವು ನೋಡಿಬಿಟ್ರೆ ನೀವು ಸೆಲೆಕ್ಟ್ ಆಗಿದ್ದೀರೋ ಅಥವಾ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಡಿವಿಷನ್ ಅಂತ ಅಂದರೆ ಯಾವ ಒಂದು ಡಿವಿಷನ್ಗೆ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನನ್ನು ನೀವು ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಕ್ಲಿಯರ್ ಆಗಿನೇ ಕೊಟ್ಟಿದ್ದಾರೆ. ಹಾಗೆಯೇ ಯಾವ ಒಂದು ಡಿವಿಷನ್ಗೆ ಹಾಕಿದ್ರೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನ್ ನಿಮ್ಮ ಆ ಒಂದು ಸೆಲೆಕ್ಟ್ ಆಗಿರುವಂಥ PDF ನಲ್ಲಿನೇ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, PDF ಅನ್ನ ನೋಡಿಕೊಂಡು ಮಾರ್ಕ್ಸ್ ಕಾರ್ಡ್ಗಳ ಒರಿಜಿನಲ್ ಕಾಪಿಗಳು ಹಾಗೆಯೇ ಅದ್ರ ಜೊತೆಗೆ ಸೆಟ್ ಆಫ್ 2 ಜೆರಾಕ್ಸ್ ಕಾಪಿಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆಯೇ 23 ಒಳಗಡೆನೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನನ್ನು ಆ ಒಂದು ಡಿವಿಷನ್ಗೆ ಹೋಗಿ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್. ಯಾರು ಕೂಡ ವೇಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಡೆಡ್ ಲೈನ್ ಮುಗಿದ ಮೇಲೆ ನೀವು ವೆರಿಫಿಕೇಶನ್ ಮಾಡ್ಕೋಬೇಕು ಅಂತ ಅಂದರೆ ಅವರು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಯಾರೆಲ್ಲ ಸೆಲೆಕ್ಟ್ ಆಗಿದ್ರಾ 23 ಒಳಗಡೆನೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನನ್ನು ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಯಾರು ಸೆಲೆಕ್ಟ್ ಆಗಿಲ್ಲ ಪ್ಲೀಸ್ ಯಾರು ಕೂಡ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂತ ಅಂದರೆ 6 ಮೆರಿಟ್ ಲಿಸ್ಟ್ಗಳನ್ನ ಬಿಡ್ತಾರೆ. ಅದರಲ್ಲಿ ನೀವು ಕೂಡ ಸೆಲೆಕ್ಟ್ 89, 87, 90 ಈ ರೀತಿಯಾಗಿ ತೊಗೊಂಡಿದ್ದೀರಾ, ನೀವು ಕೂಡ ಸೆಲೆಕ್ಟ್ ಆಗ್ಬೋದು ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ. ಮತ್ತು ಯಾರು 50, 60 ಈ ರೀತಿಯಾಗಿ ತೊಗೊಂಡಿದ್ದೀರಾ, ನೀವು ಬೇರೆ ಬೇರೆ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಟ್ರೈ ಮಾಡೋದ್ರಿಂದ ನೀವು ಕೂಡ ಸೆಲೆಕ್ಟ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ GDSನ ಹೊಸ ಅಪ್ಡೇಟನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಚಾನೆಲ್ಗೆ ಕನೆಕ್ಟ್ ಆಗಿರಿ. ಹಾಗೆಯೇ ಈ ಒಂದು ಚಾನೆಲ್ನಲ್ಲಿ ನಿಮಗೆ GDSಗೆ ಸಂಬಂಧಪಟ್ಟಿರುವಂತಹ ಜೆನ್ಯೂನ್ ಅಪ್ಡೇಟ್ಗಳಾಗಿರ್ಬೋದು, ಹಾಗೆಯೇ ಯೂಟ್ಯೂಬ್ ರಿಲೇಟೆಡ್ ಆದಂಥ ಟಾಪಿಕ್ಗಳಾಗಿರ್ಬೋದು, ಎಲ್ಲ ತರಹದ ವಿಷಯಗಳು ಇದೇ ಒಂದು ಚಾನೆಲ್ನಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಹಾಗಾಗಿನೇ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪವಾದರೂ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ. ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್.